ಓಂ ಸಾಯಿರಾಮ್. ಇತ್ತೀಚಿನ ರೀಲಲ್ಲಿ ನಾನು ಸಾಯಿ ಸೊಗಡು ಅನ್ನೋ ಹೋಟೆಲ್ಗೆ ಹೋಗಿ ಸಂಕ್ರಾಂತಿ ಹಬ್ಬದ ಬೋಗಿ ಊಟನ ಟ್ರೈ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಬಾಳೆ ಎಲೆ ಮೇಲೆ ನಮ್ಮ ಸಾಂಪ್ರದಾಯಿಕವಾಗಿ ಹಳೆ ಕಾಲದ ಪದ್ಧತಿಲಿ ಯಾವ ರೀತಿ ಹಬ್ಬಗಳಿಗೆ ಅಡುಗೆಗಳನ್ನ ಮಾಡಿ ಬಡಿಸ್ತಿದ್ರೋ ಅದೇ ರೀತಿ ಮಾಡಿ ಬಡಿಸ್ತಾ ಬಂದಿದ್ದಾರೆ ಇವರು. ಪ್ರತಿಯೊಂದು ಹಬ್ಬಕ್ಕೂ ಆ ಹಬ್ಬಕ್ಕೆ ಏನೇನು ಅಡುಗೆಗಳನ್ನ ನಮ್ಮ ಹಿಂದಿನ ಕಾಲದವರು ಮನೇಲಿ ಮಾಡ್ತಾಯಿದ್ರು ಅದನ್ನು ಈಗಿನ ಜನ್ರೇಷನ್ನು ಮರ್ತು ಬಿಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಾಂಪ್ರದಾಯಿಕ ಶೈಲಿಲಿ ಬಾಳೆ ಎಲೆ ಮೇಲೆ ಬಿಸಿ ಬಿಸಿಯಾಗಿ ಪ್ರೀತಿಯಿಂದ ಊಟ ಬಡಿಸುವಂಥ ಒಂದು ಕೆಲಸನ ಈ ಹೋಟೆಲ್ನವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವ್ರದ್ದು 3ನೇ ಔಟ್ಲೆಟು ನಿನ್ನೆಯಿಂದ ಕಾರ್ಯಕ್ರಮಗಳು ಶುರುವಾಗಿ ಬಸವೇಶ್ವರ ನಗರದಲ್ಲಿ ಭಜನೆಗಳ ಮುಖಾಂತರ ಸ್ಟಾರ್ಟ್ ಆಯಿತು. ಕೇಳಿದ್ರಲ್ಲ ಹಾಡು ಭಜನೆ ಎಲ್ಲ. ಇದ್ರ ಉದ್ದೇಶ ಹೊಸತನದ ಜೊತೆಗೆ ಹಳೆತನನ ಬಿಡಬಾರ್ದು ಅನ್ನೋ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಇವರೇ ಹೋಟೆಲ್ ಮಾಲೀಕ್ ಸತೀಶ್ ಅಂತ ಅಂದ್ಬಿಟ್ಟು ಸಾಯಿ ಭಕ್ತರು ಇವರು ಒಳ್ಳೊಳ್ಳೆ ಕೆಲಸನ ಮಾಡ್ಕೊಂಬಂದಿದ್ದಾರೆ. ಮುಂದಕ್ಕೂ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅವ್ರ ಮಾತಲ್ಲೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಒಳ್ಳೆ ರುಚಿಯಾದಂಥ ಶುಚಿಯಾದಂಥ ಉತ್ತರ ಕರ್ನಾಟಕದ ಊಟದ ಜೊತೆ ಒಳ್ಳೊಳ್ಳೆ ಊಟ ತಿಂಡಿನ ತಿನ್ನಬೇಕು ಅಂತ ಅನ್ಸಿದ್ರೆ ಬಸವೇಶ್ವರ ನಗರದಲ್ಲಿ ಹೊಸದಾಗಿರೋ ಬ್ರಾಂಚ್ನ ವಿಸಿಟ್ ಮಾಡಿ. ಹಂಗೆ ಸುತ್ತಮುತ್ತ ಇರೋ ಬಸವೇಶ್ವರ ನಗರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೀಲ್ನ ಶೇರ್ ಮಾಡಿ, ಆಯಿತಾ?